ನೋಡಿ ನಾನು 4-5 ದಿನ ಆಯ್ತಲ್ಲ ನಿಮ್ಮನ್ನು ಮಾತಾಡ್ಸೇ ಇಲ್ಲ. ಇವಾಗ ನೋಡಿ ಇವತ್ತೇನು ಹೇಳಿ ನೋಡಿ ನಂದು ಒಗ್ಗರಣೆ. ಓಕೆ, ಈಗ ನಾನು ಮಾವಿನಕಾಯಿ, ಇದು ರೈಸ್ ಉಳ್ಕೊಂಡಿದೆ ಸ್ವಲ್ಪ ಸಾಫ್ಟ್ ಆಗಿ ಇದು ಮಾಡಿ ಫ್ರೆಂಡ್ಸ್. ನೋಡಿ ಈಗ ನಂದು ಗೊತ್ತಲ್ಲ ನಿಮ್ಮ ಟೈಮ್ ನೋಡಿ ಹೇಗಿದೆ ಕಲರ್. ಇದಕ್ಕೆ ತೆಂಗಿನಕಾಯಿ ಬೇಕು ತುರಿಬೇಕಾದ್ರೆ ಹಾಕ್ಬೋದು. ನಾನು ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ ನಾನು 4-5 ದಿನ ಆಯ್ತಲ್ಲ ನಿಮ್ಮನ್ನು ಮಾತಾಡ್ಸೇ ಇಲ್ಲ. ಇವಾಗ ನೋಡಿ ಇವತ್ತೇನು ಹೇಳಿ ಇದು ನೋಡಿ ಏನೇಳಿ ಈಗ ಮಾವಿನಕಾಯಿ ಚಿತ್ರಾನ್ನ. ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೆಟ್. ಸಿಂಪಲ್ ರೀ, ಇದು ಮಾಡೋದೇನು ಭಾಳ ಕಷ್ಟದ್ದೇನಲ್ಲ. ನಾನು 3-4 ಡೇಸ್ ಆಯಿತು ನಿಮ್ಮ ಬರಬೇಕಾಗಲೇ ಇಲ್ಲ. ಸ್ವಲ್ಪ ಏನೇನೋ ಚಟುವಟಿಕೆಗಳು ಜಾಸ್ತಿ ಆಗೋಯ್ತು ಸ್ವಲ್ಪ, ಅದಕ್ಕೆ ಬರಲಿಕ್ಕಾಗಿಲ್ಲ. ಓಕೆ, ಸೊ ಹ್ಯಾಪಿ ಟ್ಯೂಸ್ಡೇ ರೀ, ಶುಭೋದಯ, ಎಲ್ಲರಿಗೂ ಒಳ್ಳೇದಾಗಲಿ. ಓಕೆ, ಇವತ್ತು ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸೊ ಬೆಳಿಗ್ಗೆ ಎದ್ದು ಇವತ್ತೇನು ಮಾಡಿದ್ದೆ, ಚಪಾತಿ ಮತ್ತು ಎಣ್ಗಾಯಿ ಮಾಡಿದ್ದೆ. ಅದು ನಿಮ್ಗೆ ಬ್ಲಾಗ್ ಹಾಕಿಲ್ಲ, ನೆಕ್ಸ್ಟ್ ಹಾಕ್ತೀನಿ. ಇದು ಮಾವಿನಕಾಯಿ ತುರ್ಕೊಂಡಿದ್ದೇನೆ, ಹುಳಿ ಇದೆ, ಚೆನ್ನಾಗಿದೆ ಮಾವಿನಕಾಯಿ ಫ್ರೆಶ್. ಅದಕ್ಕೆ ಚಿತ್ರಾನ್ನಕ್ಕೆ ಈರುಳ್ಳಿ, ಹಸಿಮೆಣಸು, ಕಡಲೆಬೇಳೆ, ಸಾಸಿವೆ, ಶೇಂಗಾ ಬೀಜ ಅಂತಾರೆ ನಮ್ಮಲ್ಲಿ, ಇಲ್ಲಿ ಕಡಲೆ ಬೀಜ ಅಂತಾರೆ, ನಾವು ಶೇಂಗಾ ಅಂತೀವಿ. ಇದು ಕರಿಬೇವು, ಜೀರಿಗೆ, ಇದು ಸಾಮಗ್ರಿಗಳು. ಆಮೇಲೆ ಅರಿಶಿನ ಪುಡಿ ಹಾಕಬೇಕು. ಇದು ಇಲ್ಲಿ ಹಾಕಿದ್ರೆ ಮತ್ತೆ ಮಿಕ್ಸ್ ಆಗಿ ಹೋಗುತ್ತೆ, ಅದಕ್ಕೆ ಹೀಗೆ ತೋರ್ಸೋಕ್ಕೆ ನಿಮ್ಗೆ ಇಟ್ಟಿದ್ದೇನೆ. ಓಕೆ, ಮಾವಿನಕಾಯಿ ಚಿತ್ರಾನ್ನ ರೈಸ್ ಇದರಲ್ಲಿ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಇವತ್ತು ಮತ್ತೇನು ಮಾಡಲಿ ಸುತ್ತಲ್ಲಿ ಅಂದ್ಕೊಂಡಿದ್ದೆ. ನನ್ನ ಹಸ್ಬೆಂಡು ಎಗ್ ಚಾಪ್ಸ್ ಮಾಡು ಹೇಳಿದ್ದಾರೆ. ಸೊ ಎಗ್ಸ್ ಇಟ್ಟಿದ್ದೀನಿ ಬಾಯ್ಲಿಂಗ್, ಅದು ತೋರಿಸ್ತೀನಿ. ಓಕೆ, ಚಪಾತಿಗೂ ಆಗುತ್ತೆ ನಮ್ಗೆ. ಮೇನ್ ನಾನು ಎರಡೂ ನೋಡ್ಕೊಳ್ತೀನಿ, ಮಾರ್ನಿಂಗ್ ಪಲ್ಯಕ್ಕೂ ಮತ್ತು ನೈಟ್ ನನ್ನ ಚಪಾತಿಗೂ ಕಾಂಬಿನೇಷನ್. ಓಕೆ, ಇವಾಗ ಟ್ಯೂಸ್ಡೇ ತಿನ್ಬೋದು ಎಗ್ಗು, ಮಂಡೇ ತಿನ್ನಲ್ಲ ನಾವು, ಪೂಜೆ ಇರುತ್ತೆ. ಓಕೆ, ಶಿವನ ದಿವಸ. ಓಕೆ ಫ್ರೆಂಡ್ಸ್, ಹೇಳ್ತೀನಿ. ಓಕೆ, ಹಲೋ ಫ್ರೆಂಡ್ಸ್. ನಿನ್ನೆ ಈಗ ಮಾವಿನಕಾಯಿ ಸೀಸನ್ ಅಲ್ವಾ, ನಿಮ್ಮ ಸಿಸ್ಟರ್ ಮನೆ ಹೋದಾಗ ಅವಳು ಕೊಟ್ಟಲು ಒಂದು 4-5. ಫ್ರೆಶ್ ಮಾವಿನಕಾಯಿ ರೀ, ಗಿಡದಿಂದ ಹೀಗೆ ತೆಗ್ದಿರೋದು, ಏನು ಅದಕ್ಕೆ ಪೆಸ್ಟಿಸೈಡ್ ಇಲ್ಲ, ಏನಿಲ್ಲ. ನೋಡಿ ಇದು ನಿನ್ನೆ ಮಾಡಿರೋದು, ನಾನು ಫುಲ್ ಇಲ್ಲಿವರೆಗೆ ಮಾಡಿದ್ದೆ. ಈಗ ಇಷ್ಟೇ ಉಳ್ಕೊಂಡಿದ್ದೆ. ಮಾವಿನಕಾಯಿ ತಂಬಳಿ ತೋರಿಸ್ತೀನಿ ನೆಕ್ಸ್ಟ್ ಇದರಲ್ಲಿ. ಈಗ ಮಾವಿನಕಾಯಿ ಸೀಸನ್ ಅಲ್ವಾ, ಏನಾದರೂ ವೆರೈಟಿ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಹಣ್ಣಿನಲ್ಲೂ ಅಷ್ಟೇ ಬೇರೆ ಬೇರೆ ವೆರೈಟಿ ಮಾಡ್ಬೋದು. ಓಕೆ, ಇದು ಇನ್ನೊಂದ್ರಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ಬೋದು. ಎಲ್ಲರಿಗೂ ಗೊತ್ತು ರೀ ಮಾವಿನಕಾಯಿ ತಂಬಳಿ, ಬಟ್ ವೆರಿ ಗುಡ್ ಫಾರ್ ಹೆಲ್ತ್. ಓಕೆ ಫ್ರೆಂಡ್ಸ್, ನೋಡಿ ಈಗ ನಂದು ಗೊತ್ತಲ್ಲ ನಿಮ್ಮ ಟೈಮಿಂಗ್ಸ್, ಟೀ ಟೈಮ್ ಅರೌಂಡ್ ಇಷ್ಟೊತ್ತಲ್ಲಿ ನಂಗೆ ಟೀ ಬೇಕೇ ಬೇಕು. ನಾನು ನನ್ನ ಹಸ್ಬೆಂಡ್ ಇಬ್ಬರು ಕುಡಿತೀವಿ. ಓಕೆ, ಈಗ ಟೀ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಟೀ ಕುಡಿದು ನೆಕ್ಸ್ಟು ನಂದು ಚಿತ್ರಾನ್ನದ್ದು ರೆಡಿ. ಪಲ್ಯ ಏನು ಮಾಡೋದು ನೋಡ್ಕೊಳ್ತಾ ಇದ್ದೆ. ಅದೇ ಹೇಳಿದೆಲ್ಲ, ಎಗ್ ಚಾಪ್ಸ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಈಗ ಇಟ್ಟಿದ್ದೀನಿ, ಚಿತ್ರಾನ್ನಕ್ಕೆ ರೆಡಿ ಮಾಡಿದ್ದೀನಿ. ಓಕೆ, ಎಣ್ಣೆ ಹಾಕಿದ್ದೀನಿ. ಈಗ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಇದು ಹಾಕಿಬಿಡ್ತೀನಿ ಫಸ್ಟ್. ಕಡಲೆ ಬೀಜ, ರೈಸ್ ನೋಡಿ ರೆಡಿ ಇದೆ, ಇದಿದೆ. ಆಮೇಲೆ ಇದು ಕಡಲೆ ಬೀಜ ಇದೆಲ್ಲ ಆದ ತಕ್ಷಣ ಈರುಳ್ಳಿ, ಹಸಿಮೆಣಸು, ಕರಿಬೇವು ಎಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ. ಇದು ಒಗ್ಗರಣೆ ಹಾಕಿ ತೋರಿಸ್ತೇನೆ. ಆಮೇಲೆ ಮಾವಿನಕಾಯಿ ಆ್ಯಡ್ ಮಾಡಿಬಿಟ್ಟು ಆಮೇಲೆ ರೈಸ್ ಆ್ಯಡ್ ಮಾಡಿ. ಮಾವಿನಕಾಯಿ ಫುಲ್ ಜಾಸ್ತಿ ಆಯಿತು ಮಾಡೋದು, ಸ್ವಲ್ಪ ತೆಗೆದು ಚಟ್ನಿ ಮಾಡ್ತೀನಿ. ಜಾಸ್ತಿ ಆಯ್ತಿದೆ, 3 ಜನ ಅದಕ್ಕೆ. ಓಕೆ, ಮಾಡಿ ತೋರಿಸ್ತೀನಿ. ನೋಡಿ ಇದು ತುಂಬ ರುಚಿಯಾಗಿರುತ್ತೆ ರೀ ಚಿತ್ರಾನ್ನ, ಎಲ್ಲರಿಗೂ ಗೊತ್ತಿದ್ದು ಮಾಡಿರ್ತಾರೆ. ಇದು ಸರಳ ವಿಧಾನ ನಾನು ಮಾಡ್ತಿರೋದು, ತುಂಬ ಏನು ವಿಶೇಷ ಇದಿಲ್ಲ, ಬಟ್ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಮಾವಿನಕಾಯಿ ಸೀಸನ್ ಈಗ ಅಲ್ವಾ. ಸೊ ಏನಲ್ಲ, ಇದು ಅಪ್ಪೆ ಹುಳಿಯಲ್ಲಿ ಮಾಡ್ತಾರೆ ರೀ ಅವಿಕ್ರು. ಎಕ್ಸಲೆಂಟ್, ಅಮೃತ. ತೋರಿಸ್ತೀನಿ ಅದನ್ನು, ನನಗೆ ಫೇವ್ರೇಟ್ ರೀ ಅದು. ಎಷ್ಟು ಕೊಟ್ಟರು ಕುಡಿತೀನಿ ನಾನು. ಅಪ್ಪೆ ಹುಳಿ ಫೇಮಸ್, ಸಿರ್ಸಿಗೆ ನೀವು ಹೋದ್ರೆ ಅಷ್ಟೇ. ಇದು ರೈಸ್ ಉಳ್ಕೊಂಡಿದೆ ಸ್ವಲ್ಪ ಸಾಫ್ಟ್ ಆಗಿ ಇದು ಮಾಡಿರೋದು. ಇದನ್ನು ಮೊಸರನ್ನ ಮಾಡಿಬಿಡ್ತೀನಿ. ಒಗ್ಗರಣೆ ಹಾಕೋದಷ್ಟೇ, ಈರುಳ್ಳಿ ಸ್ವಲ್ಪ ಮಿಕ್ಸ್ ಮಾಡಿ, ಹಸಿಮೆಣಸು, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಒಗ್ಗರಣೆ ಹಾಕಿ ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡೋದು. ಇದ್ರ ಹಸಿ ಮಾತ್ರ ಇದು ಸೌತೆಕಾಯಿ ಇದ್ರೆ ನೋಡಿ, ಅದನ್ನು ಸಣ್ಣ ಕಟ್ ಮಾಡಿ ಲಾಸ್ಟಲ್ಲಿ ಮಿಕ್ಸ್ ಮಾಡಿ, ಆಮೇಲೆ ಉಪ್ಪು ಹಾಕಿ ಮೊದಲು ಹಾಕಿದ್ರೆ ನೀರು ಬಂದುಬಿಡುತ್ತೆ. ಮತ್ತು ಊಟ ಮಾಡೋ ಮೊದಲು ಉಪ್ಪು ಹಾಕ್ಕೊಳ್ಳಿ, ಸೌತೆಕಾಯಿ ಹಾಕ್ಕೊಂಡು. ತುಂಬ ಚೆನ್ನಾಗಿರುತ್ತದೆ ಮೊಸರನ್ನ. ಇಟ್ ಈಸ್ ಏನು ಹೇಳ್ಬೋದು ನೀವು, ಬೇಸಿಗೆಯಲ್ಲಿ ವೆರಿ ಗುಡ್ ಇದು ಫುಡ್ ಮೊಸರನ್ನ. ನಾನು ಎನಿ ಟೈಮ್ ಮೊಸರನ್ನ ಕೊಡಿ, ಇಡೀ ದಿನ ಮೊಸರನ್ನ ಕೊಟ್ಟರು ನಾನು ತಿಂತೀನಿ. ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ಓಕೆ, ರೈಸ್ ಅಂತಲೇ ಸ್ವಲ್ಪ ಹಿಂದೇಟ್ ಹಾಕ್ತೀನಿ ಅಷ್ಟೇ, ಅದರ್ವೈಸ್ ಐ ಲೈಕ್ ಮೊಸರನ್ನ. ಓಕೆ, ಒಗ್ಗರಣೆ. ಓಕೆ, ಈಗ ನಾನು
ಮಾವಿನಕಾಯಿ ಬೆರೆಸ್ತೀನಿ, ಆ್ಯಡ್ ಮಾಡ್ತೀನಿ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ಫ್ರೈ ಥರ ಮಾಡ್ಕೊಳ್ಳಿ. ಆಮೇಲೆ ರೈಸು ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನು ರೈಸು ಬೇಯಿಸುವಾಗಲೇ ಉಪ್ಪು ಹಾಕಿದ್ದೀನಿ, ಅದನ್ನು ಕರೆಕ್ಟ್ ನೀವು ನೋಡಿಬಿಟ್ಟು ಹದವಾಗಿ ನಿಮ್ಗೆ ರುಚಿಗೆ ತಕ್ಕಷ್ಟು ಮಾಡಿಕೊಂಡು ನೋಡಿ ಈ ಥರ ಸ್ವಲ್ಪ ಬೇಯಿಸ್ಕೊಳ್ಳಿ ಚೆನ್ನಾಗಿ. ಓಕೆ, ಆಮೇಲೆ ರೈಸ್ ಇದ್ದಿದ್ದು ಇಷ್ಟು ಉಳ್ಳು ಜಾಸ್ತಿ ಆಯಿತು ರೀ, ಆಮೇಲೆ ತುಂಬ ಜಾಸ್ತಿ ಆಗೋಗುತ್ತೆ. ಅದನ್ನು ಚಟ್ನಿ ಏನಾದ್ರು ಮಾಡ್ತೀನಿ. ಇದು ರೈಸು ಈಗ ಅದಕ್ಕೆ ಮಿಕ್ಸ್ ಮಾಡೋದು, ಒಂದು 5 ಮಿನಿಟ್ಸ್ ಬಿಟ್ಟು ಮಾಡ್ತೀನಿ. ಓಕೆ, ಫುಲ್ ಆದ ತಕ್ಷಣ ತೋರಿಸ್ತೀನಿ ನಿಮಗೆ. ಸೊ ರುಚಿಯಾದ ಮಾವಿನಕಾಯಿ ಚಿತ್ರಾನ್ನ ನೋಡಿ ಹೇಗಿದೆ ಕಲರ್. ಇದಕ್ಕೆ ತೆಂಗಿನಕಾಯಿ ಬೇಕು ತುರಿಬೇಕಾದ್ರೆ ಹಾಕ್ಬೋದು, ನಾನು ಅದು ಎಲ್ಲ ತುಂಬ ಅವಾಯ್ಡ್ ಮಾಡ್ತೀನಿ, ಬಿಕಾಸ್ ಅದು ಸ್ವಲ್ಪ ಫ್ಯಾಟು ಅಂತಾರೆ ನಮ್ಮ ಕಡೆ. ಬಟ್ ನಾವು ವರ್ಕೌಟ್ ಮಾಡ್ತೀವಲ್ಲ ಏರೋಬಿಕ್ಸ್, ಸೊ ಎಲ್ಲ ಕರ್ಗೋಗುತ್ತೆ. ಆದರೆ ಜನರಲಿ ಟೇಸ್ಟ್ ಇರುತ್ತೆ. ಸ್ವಲ್ಪ ಕಾಯಿ ಹಾಕಿದರೆ ನಮ್ಮ ಸೈಡಲ್ಲಿ ಜಾಸ್ತಿ ಹಾಕ್ತಾರೆ, ಉತ್ತರ ಕನ್ನಡ, ಸಿರ್ಸಿ ಆ ಕಡೆ ಎಲ್ಲ. ಬಟ್ ಇಲ್ಲಿ ನಾನು ನನಗೆ ನೀವು ಪರ್ಸ್ನಲಿ ಕೇಳಿದ್ರೆ ನಾನು ಹಾಕೋದಿಲ್ಲ. ಓಕೆ ಫ್ರೆಂಡ್ಸ್, ನೋಡಿ ಆಯಿತು, ನಂದು ಚಿತ್ರಾನ್ನ ರೆಡಿ. ಬೇಕಾಗುತ್ತೆ ರೀ, ಇದು ಏನು ಜಾಸ್ತಿ ಏನು ಟೈಮ್ ತೊಗೊಳಲ್ಲ. ರೆಡಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಹೋಗ್ಬಿಡುತ್ತೆ. ರೆಡಿ ಆದರೆ ನೋಡಿ ಫಟಾಫಟ್ ಬೇಗ ಸಡನ್ ದಿಢೀರಂಗೆ ಮುಗಿಸ್ಬಿಡ್ಬೋದು. ನೋಡಿ ಇದು ನಂದು ಮಾವಿನಕಾಯಿ ಚಿತ್ರಾನ್ನ. ನಾನು ಹೇಳಿದೆ ಅಲ್ಲ, ನಂದು ಆಯಿಲ್ ಕಡಿಮೆ. ಓಕೆ, ಆಯಿಲೆಲ್ಲ ಜಾಸ್ತಿ ಬೇಕಾಗಿಲ್ಲ. ಆಯಿಲ್ ಹಾಕ್ಬೋದು, ಇದಕ್ಕೆ ಚೆನ್ನಾಗಿರುತ್ತಲ್ಲ, ಬಟ್ ನಾನು ಹಾಕಲ್ಲ. ನನ್ನ ಮನಸ್ಸಿಗೆ ತುಂಬ ಗಿಲ್ಟ್ ಆಗುತ್ತೆ ಆಯಿಲೆಲ್ಲ ಜಾಸ್ತಿ ತಿಂದುಬಿಟ್ರೆ. ಓಕೆ ಫ್ರೆಂಡ್ಸ್, ಇಷ್ಟೇ ರೀ ಚಿತ್ರಾನ್ನ. ನೆಕ್ಸ್ಟ್ ನಾನು ತೋರಿಸ್ತೀನಿ ಎಗ್ ಚಾಪ್ಸ್. ಓಕೆ, ಅದಕ್ಕೂ ರೆಡಿ ಮಾಡ್ಕೋಬೇಕು. ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ಎಗ್ಗು ಬೇಯಿಸಿದ್ದೀನಿ, ಎಲ್ಲ ಬಿಡಿಸ್ಕೋಬೇಕು ಈಗೆಲ್ಲ 1 by 1 ಎಲ್ಲ ತೋರಿಸ್ತೇನೆ ಆಮೇಲೆ ಒಟ್ಟಿಗೆ. ಆಯಿತಾ? ಟೇಕ್ ಕೇರ್ ರೀ ಎಲ್ಲರೂ. ನಿಮ್ಮ ಆರೋಗ್ಯದ ಬಗ್ಗೆ ಗಮನವಿರಲಿ. ನೀರು ಚೆನ್ನಾಗಿ ಕುಡೀರಿ. ಎಳ್ನೀರು, ನೀರು, ಇದು ಏನು ಹೇಳ್ತಾರೆ, ಸಬ್ಜಾ ಸೀಡ್ಸು ನಮ್ಮ ಕಡೆ ಹೇಳ್ತಾರೆ ಕಾಮಕಸ್ತೂರಿ ಅಂತ. ಅದನ್ನು ನಾವೆಲ್ಲ ಸ್ಕೂಲ್ಗೆ ಹೋಗುವಾಗ ನೆನೆಸ್ಬಿಟ್ಟು ಬಾಟಲ್ ಹಾಕ್ಕೊಂಡು ಹೋಗ್ತಾ ಇದ್ವಿ. ಸಿರ್ಸಿ ನಮ್ಮ ಕನ್ನಡ ಶಾಲೆ ನಾವು ಓದಿರೋದು ಅಪ್ ಟು 10th ಸ್ಟ್ಯಾಂಡರ್ಡ್ ಕನ್ನಡ. ಓಕೆ, ಅವಾಗೆಲ್ಲ ಅದೇ ಜಾಸ್ತಿ ಇಲ್ವಂದು, ಇಂಗ್ಲೀಷ್ ಮೀಡಿಯಮ್ ಎಲ್ಲ ಕಡಿಮೆ. ನನ್ನ ಸಿಸ್ಟ್ರು ಇಂಗ್ಲೀಷ್ ಮೀಡಿಯಮ್ ಇದೆ, ನಾನು ನನ್ನ ಅಕ್ಕ ಇಬ್ಬರು ಕನ್ನಡ.